ಕನ್ನಡ ಕಿರುತೆರೆ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟವರಲ್ಲಿ ನಟಿ ಅಂಕಿತಾ ಅಮರ್ ಕೂಡ ಒಬ್ಬರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಮೀರಾ ಎಂಬ ಪಾತ್ರದ ಮೂಲಕ ಕನ್ನಡಿಗರ ಮನಸೂರೆಗೊಂಡಿರುವ ನಟಿ ಅಂಕಿತಾ ಅಮರ್. ಕಿರುತೆರೆ ನಟಿಯಾಗಿ, ನಿರೂಪಕಿಯಾಗಿ ಹೆಸರು ಮಾಡಿದ್ದ ಅಂಕಿತಾ ಅಮರ್ ಈಗ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ. ಇಬ್ಬನಿ ತಬ್ಬಿದ ಇಳಿಯಲಿ ಎಂಬ ಸಿನಿಮಾಗೆ ಅವರು ನಾಯಕಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಮಾಧ್ಯಮದ ಜೊತೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾನು ಅಭಿನಯ ಮಾಡಬಲ್ಲೆ ಎಂಬುದನ್ನು ತೋರಿಸಿಕೊಟ್ಟಿದ್ದು ನಮ್ಮನೆ ಯುವರಾಣಿ ಧಾರಾವಾಹಿ. ನಾನು ಆ ಧಾರಾವಾಹಿಯಲ್ಲಿ ಮಾಡಿರುವ ಮೀರಾ ಪಾತ್ರಕ್ಕೆ ಪ್ರೇಕ್ಷಕರಿಂದ ಸಿಕ್ಕ ರೆಸ್ಪಾನ್ಸ್ ಅದ್ಭುತವಾಗಿತ್ತು. ನನ್ನ ಎಲ್ಲ ಪ್ರೇಕ್ಷಕರನ್ನ ನನ್ನ ಕಣ್ಮಣಿಗಳು ಅಂತ ನಾನು ಕರೆಯುತ್ತೇನೆ. ಹಾಗಾಗಿ ನನ್ನ ಎಲ್ಲ ಕಣ್ಮಣಿಗಳಿಗೂ ನಾನು ಧನ್ಯವಾದ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಎಂದು ಹೇಳುತ್ತಾರೆ ಅಂಕಿತಾ ಅಮರ್. ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ನಾನು ಮೀರಾ ಪಾತ್ರ ಮಾಡಿದ್ದೆ. ನಾನು ಮೀರಾ ಆಗಿದ್ದ ನನ್ನ ದಿನಗಳನ್ನ ನಾನು ಪದೇ ಪದೇ ನೆನಪು ಮಾಡಿಕೊಳ್ಳುತ್ತೇನೆ. ಅಲ್ಲಿ ಕೆಲಸ ಮಾಡುವಾಗ ನನ್ನ ಸುತ್ತಮುತ್ತ ಒಳ್ಳೆಯ ಜನರು ಸಿಕ್ಕರು. 3 ವರ್ಷ ನನ್ನ ಕುಟುಂಬ ಸದಸ್ಯರ ಜೊತೆ ಇದ್ದಂತೆ ನನಗೆ ಫೀಲ್ ಆಗುತ್ತಿತ್ತು. ಶೂಟಿಂಗ್ಗೆ ಒಂದು ದಿನವೂ ಬೇಜಾರಿಂದ ನಾನು ಹೋಗಿಲ್ಲ. ಶೂಟಿಂಗ್ ಇದ್ದಾಗಲೆಲ್ಲ ಖುಷಿಯಿಂದಲೇ ನಾನು ಸೆಟ್ಗೆ ಹೋಗುತ್ತಿದ್ದೆ ಎಂದು ಹೇಳುತ್ತಾರೆ ನಟಿ ಅಂಕಿತಾ ಅಮರ್. ನಮ್ಮನೆ ಯುವರಾಣಿ ಧಾರಾವಾಹಿಯಿಂದ ಕಲಿಯುವುದಕ್ಕೆ ನನಗೆ ಸಾಕಷ್ಟು ಅವಕಾಶ ಸಿಕ್ತು. ಆ ಧಾರಾವಾಹಿಯಲ್ಲಿ ಮೀರಾ ಪಾತ್ರ 10 ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾಳೆ. ಪ್ರಯೋಗ ಮಾಡುವುದಕ್ಕೆ ಮೀರಾ ಪಾತ್ರ ತುಂಬಾ ಅವಕಾಶ ಕೊಟ್ಟಳು. ಮೀರಾ ನನ್ನ ಮೊದಲನೇ ಮಗಳು. ಹಾಗಾಗಿ ನಾನು ಸದಾ ನೆನಪಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ನಟಿ ಅಂಕಿತಾ ಅಮರ್. ಇದೀಗ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾದಲ್ಲಿ ಅಂಕಿತಾ ಅಮರ್ ನಾಯಕಿಯಾಗಿದ್ದು, ಇಲ್ಲಿ ಅವರು ಅನಾಹಿತ ಎಂಬ ಪಾತ್ರವನ್ನ ಮಾಡಿದ್ದಾರೆ. ಕಥೆಯಲ್ಲಿ ಅನಾಹಿತ ಪಾತ್ರ ತುಂಬಾ ವಿಶೇಷವಾಗಿದೆ. ಇಡೀ ಕಥೆಯು ನಾಯಕನ ನಿರೂಪಣೆಯಲ್ಲಿ ಸಾಗುತ್ತದೆ. ಕಥಾನಾಯಕನ ಅನಾಹಿತಳನ್ನ ಭೇಟಿಯಾದ ಮೇಲೆ ಸಾಕಷ್ಟು ಬದಲಾವಣೆ ಒಳಗಾಗುತ್ತಾನೆ. ಜೊತೆಗೆ ಸಾಕಷ್ಟು ತಿರುವುಗಳೊಂದಿಗೆ ಸಿನಿಮಾ ಸಾಗುತ್ತದೆ. ಅನಾಹಿತೆ ಎಂದರೆ ನೀರಿನಲ್ಲಿ ನಿಷ್ಕಲ್ಮಶ, ನಿರಂತರೆ ಎಂಬ ಅರ್ಥವಿದೆ ಎಂದು ಅಂಕಿತಾ ಹೇಳಿದ್ದಾರೆ. ಈ ಸಿನಿಮಾ ನನಗೆ ಬಹಳ ವಿಶೇಷ. ಏಕೆಂದ್ರೆ ಇದು ಬಿಗ್ ಸ್ಕ್ರೀನ್ ಮೇಲೆ ಬರುತ್ತಿರುವ ನನ್ನ ಚೊಚ್ಚಲ ಚಿತ್ರ. ನನ್ನ ಮೊದಲ ಸಿನಿಮಾದಲ್ಲಿ ಎಂತಹ ಪಾತ್ರ ಸಿಗುತ್ತೋ ಎಂದು ಯೋಚನೆ ಮಾಡುತ್ತಿದ್ದವಳಿಗೆ ಒಂದು ಅದ್ಭುತವಾದ ಪಾತ್ರವೇ ಸಿಕ್ಕಿದೆ ಎಂದು ಅಂಕಿತಾ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.